ರುದ್ರ ವಿಶ್ರಾಂತಿ ತೆಗೆದುಕೊಳ್ಳೋದಕ್ಕೆ ಹೇಳಿದ್ರಿಂದ ರಿಷಿ ಪಕ್ಕದಲ್ಲಿದ್ದ ಬೆಡ್ ಮೇಲೆ ಹೊರಗೆ ಕುಳಿತಿದ್ದಾಗ ಅಷ್ಟರಲ್ಲಿ ಅಲ್ಲಿಗೆ ಬಂದ ರಂಜನಿ ರುದ್ರ ಅಂತ ಪ್ರೀತಿಯಿಂದ ಕರೆದ್ಲು. ಆ ಕರೆಯನ್ನು ಕೇಳಿ ರುದ್ರ ಮತ್ತು ರಿಷಿ ಇಬ್ಬರು ತಲೆ ತಿರುಗಿಸಿ ನೋಡಿದ್ರು. ಚೂಡಿದಾರ್ ಧರಿಸಿ ಉದ್ದನೆಯ ಕೂದಲಿನೊಂದಿಗೆ ಕಣ್ಗಳಲ್ಲಿ ಆತುರದಿಂದ ರುದ್ರನ ಕಡೆ ನೋಡ್ತಾ ಅಲ್ಲಿ ನಿಂತಿದ್ಲು ರಂಜನಿ. ಅವಳನ್ನ ನೋಡಿ ರುದ್ರ ಮತ್ತು ರಿಷಿ ಇಬ್ಬರು ಆಶ್ಚರ್ಯಚಕಿತರಾಗಿ ಒಬ್ಬರ ಮುಖ ಒಬ್ಬರು ನೋಡಿಕೊಂಡ್ರು. ಅವ್ರ ನೋಟವನ್ನು ಲೆಕ್ಕಿಸಿದ ರಂಜನಿ ಗಡಿಬಿಡಿಯಿಂದ ರುದ್ರನ ಹತ್ರ ಹೋಗಿ, ನಿನಗೀಗ ಹೇಗಿದೆ ರುದ್ರ? ನಿನ್ನನ್ನು ಶೂಟ್ ಮಾಡಿದ್ದು ಯಾರು? ನಿನ್ನ ಮೇಲೆ ದಾಳಿ ಮಾಡೋ ಧೈರ್ಯ ಯಾರಿಗಿದೆ ಅಂತ ಅಳ್ತಾ ರುದ್ರನನ್ನು ಹಿಡ್ಕೊಂಡು ಕೇಳಿದ್ಲು. ಅವಳ ಕಡೆಯೇ ಏನೂ ಮಾತಾಡದೆ ದಿಟ್ಟಿಸಿ ನೋಡ್ತಿದ್ದ ರುದ್ರ. ಇಷ್ಟರಲ್ಲಿ ರಿಷಿ ಕೋಪದಿಂದ ಮುಂದೆ ಹೋಗಿ, ಏಯ್, ನೀನು ಮತ್ತೆ ಯಾಕೆ ಬಂದೆ? ಅವನು ಬದುಕಿದಾನೋ ಇಲ್ವೋ ಅಂತ ನೋಡೋದಕ್ಕೆ ಬಂದ್ಯಾ? ನೀನೇ ಅವನ್ನ ಶೂಟ್ ಮಾಡಿ ಮತ್ತೆ ಬಂದು ಈಗೇನು ಗೊತ್ತಿಲ್ಲದವಳಂತೆ ನಾಟಕ ಮಾಡ್ತಿದ್ಯಾ ಅಂತ ಆವೇಶದಿಂದ ಅಂದ. ಆ ಮಾತಿಗೆ ಗೊಂದಲದಿಂದ ನೋಡ್ತಾ, ಏನು ಮಾತಾಡ್ತಿದ್ದೀರಾ ರಿಷಿ ನೀವು? ನಾನು ರುದ್ರನನ್ನು ಶೂಟ್ ಮಾಡೋದೇನು? ನಿಜಕ್ಕೂ ಅವನ್ನ ನಾನು ಯಾಕೆ ಶೂಟ್ ಮಾಡ್ತೀನಿ ಅಂತ ಕೇಳಿದ್ಲು ರಂಜನಿ. ನೀನಲ್ದಿದ್ರೆ ನಿಮ್ಮ ಅಜ್ಜಿ ಬಂದು ಶೂಟ್ ಮಾಡಿದ್ಲಾ? ರುದ್ರನನ್ನು ಶೂಟ್ ಮಾಡಿದ್ದು ಖಂಡಿತವಾಗಿಯೂ ನೀನೇ. ನಾನು ನನ್ನ ಕಣ್ಣುಗಳಿಂದ ನೋಡಿದ್ದೀನಿ ನೀನು ಶೂಟ್ ಮಾಡಿದ್ದನ್ನು. ಇನ್ನು ಯಾಕೆ ಸುಳ್ಳು ಹೇಳ್ತಿದ್ಯಾ ಅಂತ ರಿಷಿ ಕೇಳ್ದ. ಶಟಾಪ್ ರಿಷಿ, ಪದೇ ಪದನೇ ಅದನ್ನೇ ಹೇಳ್ತಿದ್ಯಾ? ಯಾಕೆ? ನಿಜಕ್ಕೂ ನಾನು ಯಾಕೆ ರುದ್ರನನ್ನು ಶೂಟ್ ಮಾಡ್ತೀನಿ ಅಂತ ಜೋರಾಗಿ ಕಿರ್ಚಿದ್ಲು ರಂಜನಿ. ನೀನೇ ಶೂಟ್ ಮಾಡಿದೆ, ನೀನೇ 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 ಈ ಕೆಲಸ ಮಾಡಿದ್ದು ನೀನೇನೇ ಅಂತ ಅಷ್ಟೇ ಜೋರಾಗಿ ಕಿರ್ಚಿದ ರಿಷಿ. ಅವರಿಬ್ಬರ ಮಾತುಗಳನ್ನ ಕೇಳ್ತಿದ್ನೇ ಹೊರತು ರುದ್ರ ನಿಜಕ್ಕೂ ಪ್ರತಿಕ್ರಿಯೆ ಮಾಡ್ತಾನೇ ಇರಲಿಲ್ಲ. ಇಷ್ಟರಲ್ಲಿ ನರ್ಸ್ ಬಂದು, ಇದು ಆಸ್ಪತ್ರೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೀರಾ ಇಲ್ಲವೇ ಫಿಶ್ ಮಾರ್ಕೆಟ್ ಅಂತ ಅಂದ್ಕೊಂಡಿದ್ದೀರಾ? ಯಾಕೆ ಹಾಕಿ ಕಿರ್ಚ್ತಾ ರೋಗಿಗಳಿಗೆ ತೊಂದರೆ ಕೊಡ್ತಿದ್ದೀರಾ? ಹೀಗಾದರೆ ಪೇಷಂಟ್ಸ್ನ ನಾವೇ ನೋಡ್ಕೊಳ್ತೀವಿ, ನೀವು ಹೊರಡಬಹುದು ಅಂತ ಹೇಳಿದ್ಲು. ಆ ಮಾತಿಗೆ ರಿಷಿ ಸಾರಿ ಸಿಸ್ಟರ್ ಅಂತ ಹೇಳಿದ್ರಿಂದ ನರ್ಸ್ ಕೋಪದ ನೋಟ ಬೀರಿ ಅಲ್ಲಿಂದ ಹೊರಟು ಹೋದ್ಲು. ಅವಳು ಅತ್ತ ಹೋಗ್ತಿದ್ದಂತೆ, ನಿನ್ನನ್ನು ಎಷ್ಟು ಪ್ರೀತಿಸ್ತಾ ರಾಕ್ಷಸಿ, ಅಂಥವನನ್ನು ಹೀಗೆ ಶೂಟ್ ಮಾಡೋದಕ್ಕೆ ನಿನಗೆ ಮನಸ್ಸು ಹೇಗೆ ಬಂತು ಅಂತ ಧ್ವನಿ ತಗ್ಗಿಸಿ ಕೇಳ್ದ ರಿಷಿ. ಆ ಮಾತಿಗೆ ಕಿರಿಕಿರಿಗೊಂಡ ರಂಜನಿ ತಕ್ಷಣ ರುದ್ರನ ಮುಂದೆ ಹೋಗಿ, ಏನಿದು ರುದ್ರ, ನಿನ್ನ ಫ್ರೆಂಡ್ ಹೀಗೆ ಮಾತಾಡ್ತಿದ್ದಾನೆ? ನಾನು ನಿನಗಾಗಿ ಇಟಲಿಯಿಂದ ರೆಕ್ಕೆ ಕಟ್ಕೊಂಡು ಬಂದರೆ ಅವನು ಹಾಗೆ ಅನುಮಾನಿಸೋದೇನು? ನನ್ನ ಯಾಕೆ ಈ ರೀತಿ ಅವಮಾನ ಮಾಡ್ತಿದ್ದಾನೆ ಅಂತ ಅಳೋ ಧ್ವನಿಯಲ್ಲಂದ್ಲು. ಅವಳನ್ನ ನಂಬೇಡ ರುದ್ರ, ನೀನು ನೋಡಿದ್ಯೋ ಇಲ್ವೋ ಗೊತ್ತಿಲ್ಲ, ಆದರೆ ಅವಳು ನಿನ್ನನ್ನು ಶೂಟ್ ಮಾಡೋದನ್ನು ನನ್ನ ಕಣ್ಣುಗಳಿಂದ ನಾನು ನೋಡಿದ್ದೀನಿ ಅಂತಂದ ರಿಷಿ. ನೋ ರುದ್ರ, ನಿನ್ನನ್ನು ಶೂಟ್ ಮಾಡಿದ್ದು ನಾನಲ್ಲ. ಆದರೂ ಅವನು ಹಾಗೆ ಮಾತಾಡ್ತಿದ್ರೆ ನೀನೇನು ಮಾತಾಡ್ತಿಲ್ವಲ್ಲ, ಯಾಕೆ ರುದ್ರ ಅಂತ ಕೇಳಿದ್ಲು ರಂಜನಿ. ಆ ಮಾತಿಗೆ ನನಗೆ ಹೀಗಾಯಿತು ಅಂತ ನಿನಗ್ಯಾರು ಹೇಳಿದ್ರು ರಂಜನಿ ಅಂತ ಕೇಳಿದ ರುದ್ರ. ಬಹಳ ಮುಖ್ಯವಾಗಿ ನಾನು ಇಟಲಿಯಿಂದ ಬರ್ತಿದ್ದಂತೆ ಅಮ್ಮನಿಗೋಸ್ಕರ ಫ್ಲ್ಯಾಟ್ಗೆ ಹೋದೆ. ಅಲ್ಲವರು ಇರಲಿಲ್ಲ, ನನ್ನ ಹತ್ರ ಫೋನ್ ಕೂಡ ಇರಲಿಲ್ಲ. ಅದಕ್ಕೆ ನಿನಗಾಗಿ ಮನೆಗೆ ಹೋದರೆ ನಿಮ್ಮ ಅಮ್ಮ ನನ್ನನ್ನು ಬೈದರು. ನಿನಗೆ ಹೀಗಾಗೋದಕ್ಕೆ ಕಾರಣ ನಾನೇ ಅಂತ. ನಾನೇ ನಿನ್ನನ್ನು ಶೂಟ್ ಮಾಡಿದೆ ಅನ್ನುತ್ತಾ ಇಲ್ಲ ಸಲ್ಲದ ನಿಂದನೆಗಳನ್ನ ಮಾಡಿದ್ರು. ಅವರೇ ನೀನು ಆಸ್ಪತ್ರೆಯಲ್ಲಿದೆಯಾ ಅಂತ ಹೇಳಿದರು. ಆ ನಂತರ ಅವರು ಕ್ಯಾಬ್ ಹತ್ತಿ ಎಲ್ಲೋ ಹೋದರು. ನಾನು ಡ್ರೈವರ್ಗೆ ನಿನ್ನನ್ನು ಇರಿಸಿರೋ ಆಸ್ಪತ್ರೆಗೆ ಬಿಡೋದಕ್ಕೆ ಹೇಳಿದ್ದಕ್ಕೆ ಅವನು ತಂದುಬಿಟ್ಟ. ರಿಸೆಪ್ಷನ್ನಲ್ಲಿ ಕೇಳಿ ನಿನ್ನ ರೂಮ್ ಕಣ್ಣು ಹಿಡಿದು ಬಂದೆ ಅಂತ ಉಸಿರು ಬಿಡದೆ ನಡೆದಿದ್ದನ್ನೆಲ್ಲ ಹೇಳಿದ್ಲು ರಂಜನಿ. ಅಷ್ಟನ್ನು ಕೇಳಿದ ರಿಷಿ ಮತ್ತು ರುದ್ರ ಒಬ್ಬರ ಮುಖ ಒಬ್ಬರು ನೋಡಿಕೊಂಡ್ರು. ಅವ್ರನ್ನ ಗಮನಿಸಿದ ರಂಜನಿ, ನಿಜಕ್ಕೂ ಏನು ನಡೀತು ರುದ್ರ? ನಿಮ್ಮಮ್ಮ ಮತ್ತು ರಿಷಿ ಯಾಕೆ ನಾನು ನಿನ್ನನ್ನು ಶೂಟ್ ಮಾಡಿದೆ ಅಂತಿದ್ದಾರೆ ಅಂತ ಅಮಾಯಕಿ ಥರ ಕೇಳಿದ್ಲು. ಯಾಕಂದರೆ ಅದೇ ನಿಜ ಅಂತ ಕೋಪದಿಂದ ಅಂದ ರಿಷಿ. ಆ ಮಾತಿಗೆ ಕಣ್ಣು ತುಂಬ ನೀರು ತುಂಬಿಕೊಂಡು ಬೇಸರದ ಮುಖ ಮಾಡಿ ರುದ್ರನ ಕಡೆ ನೋಡಿದ್ಲು ರಂಜನಿ. ರಿಷಿ, ನೀನು ಸುಮ್ಮನಿರು, ನನ್ನನ್ನು ಶೂಟ್ ಮಾಡಿದ್ದು ರಂಜನಿ ಅಲ್ಲ ಅಂದ ರುದ್ರ.
ಆ ಮಾತಿಗೆ ರಂಜಿನಿ ಮುಖ ಅರಳಿ ಹೋಗಲು ಗೊಂದಲಕ್ಕೆ ಒಳಗಾದ ರಿಷಿ. ಏನು ಮಾತಾಡ್ತಿದ್ಯಾ ರುದ್ರ ಅಂತ ಕೇಳ್ದ. ಹೌದು ರಿಷಿ, ನನ್ನನ್ನು ಶೂಟ್ ಮಾಡಿದ್ದು ನಾನು ಪ್ರೀತಿಸಿದ ರಂಜಿನಿ ಅಲ್ಲ, ಅವಳು ಬೇರೆ ಯಾರೋ. ನನ್ನ ರಂಜಿನಿ ಎಂದಿಗೂ ಹಾಗೆ ಮಾಡೋದಿಲ್ಲ. ಎಷ್ಟೋ ಮೋಸ ಮಾಡಿ ತಂದೆಯನ್ನೇ ಅವಳು ಏನೂ ಮಾಡಲಿಲ್ಲ. ಪ್ರೀತಿ ಹೆಸರಿನಲ್ಲಿ ಮೋಸ ಮಾಡಿದ ವಿಶ್ವನನ್ನು ಅವಳು ಏನೂ ಮಾಡಲಿಲ್ಲ. ಅಂಥದ್ರಲ್ಲಿ ತನ್ನ ಮಗುವಿನ ತಂದೆಯಾದ ನನ್ನನ್ನು ಅವಳು ಯಾಕೆ ಶೂಟ್ ಮಾಡ್ತಾಳೆ? ಅದರಲ್ಲೂ ಅವಳನ್ನು ಅವಳಿಗಿಂತ ಹೆಚ್ಚಾಗಿ ನಾನು ಪ್ರೀತಿಸ್ತೀನಿ ಅಂತ ಅವಳಿಗೆ ಗೊತ್ತು. ಅಷ್ಟೊಂದು ಪ್ರೀತಿಯನ್ನು ಯಾರಾದರೂ ಕೊಲ್ತಾರಾ ಅಂತ ನೇರವಾಗಿ ರಂಜಿನಿಯನ್ನು ನೋಡುತ್ತಾ ಅಂದ ರುದ್ರ. ಆ ಮಾತಿಗೆ ರಂಜಿನಿ ನಿರಾಳವಾಗ್ತಿದ್ರೆ ರಿಷಿ ಇನ್ನೂ ಅನುಮಾನದಿಂದ ಅವಳನ್ನೇ ತದೇಕ ಚಿತ್ತದಿಂದ ನೋಡ್ತಿದ್ದ. ಥ್ಯಾಂಕ್ಸ್ ರುದ್ರ, ನೀನಾದರೂ ನನ್ನನ್ನು ನಂಬಿದೆಯಲ್ಲ. ನಿಮ್ಮ ಅಮ್ಮನವರು ಹಾಗೆ ಹೇಳೋಷ್ಟರಲ್ಲಿ ನನಗೇನು ಮಾಡಬೇಕೋ ಅರ್ಥನೇ ಆಗಲಿಲ್ಲ. ನೀನು ಎಲ್ಲೋ ನನ್ನನ್ನು ತಪ್ಪು ತಿಳಿತೀಯೋ ಅಂತ ತುಂಬ ಹೆದರಿಬಿಟ್ಟಿದ್ದೆ. ಅದಕ್ಕೆ ಓಡೋಡು ಬಂದೆ. ಇಲ್ಲಿಗೆ ಬಂದ ಮೇಲೂ ರಿಷಿ ಹಾಗೆ ಹೇಳುವಷ್ಟರಲ್ಲಿ ನಾನು ಸಂಪೂರ್ಣವಾಗಿ ಆಸೆ ಬಿಟ್ಟಿದ್ದೆ. ಆದರೆ ನೀನು ಮಾತ್ರ ಅವರ ಹಾಗೆ ನನ್ನನ್ನು ಅನುಮಾನಿಸಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ರುದ್ರ ಅಂತಂದ್ಲು ರಂಜಿನಿ. ನಾನು ಪ್ರೀತಿಸಿದ ಹುಡುಗಿ ಬಗ್ಗೆ ನನಗೆ ಗೊತ್ತಿಲ್ವಾ ಅಂತ ಸಣ್ಣದಾಗಿ ನಕ್ಕ ರುದ್ರ. ರಿಷಿ ಇನ್ನೂ ಅನುಮಾನದಿಂದ ನೋಡ್ತಿರೋದಕ್ಕೆ ಮುಜುಗರ ಅನುಭವಿಸಿದ ರಂಜಿನಿ, ಡಾಕ್ಟರ್ ಏನು ಹೇಳಿದ್ರು ರುದ್ರ? ಈಗ ನಿನಗೆ ಇನ್ನೇನು ತೊಂದರೆ ಇಲ್ಲ ತಾನೇ? ವಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ ಅಂದರೆ ತೊಂದರೆ ಇಲ್ಲ ಅಂತಾನೆ ಅರ್ಥ. ಯಪ್ಪ, ಥ್ಯಾಂಕ್ಸ್ ದೇವ್ರೆ. ನಿನಗೇನಾದರೂ ಆಗಿದ್ದರೆ ನಾನೇನಾಗಬೇಕಿತ್ತು ಅನ್ನುತ್ತಾ ರುದ್ರನ ಕಣ್ಣುಗಳನ್ನ ನೇರವಾಗಿ ನೋಡಿದ್ಲು. ರುದ್ರ ಯಾವುದೇ ಭಾವನೆ ಇಲ್ಲದೆ ಉಳ್ಕೊಂಡಿದ್ರಿಂದ ಅವನ ಮನಸ್ಸಿನಲ್ಲಿ ಏನು ನಡೀತಿದೆ ಅಂತ ಅವಳಿಗೆ ಅರ್ಥ ಆಗಲಿಲ್ಲ. ಮತ್ತೊಂದೆಡೆ ರಿಷಿ ಮಾತ್ರ, ಏನು ನಟಿಸ್ತಿದೆಯೇ? ನಿನ್ನ ನಟನೆಗೆ ಆಸ್ಕರ್ ಪ್ರಶಸ್ತಿ ಕೊಡಬೇಕು ಅಂದ್ಕೊಳ್ತಾ ಒಳಗೊಳಗೆ ಹಲ್ಲು ಕಡಿತಿದ್ದ. ಅವರಿಬ್ಬರು ಸೈಲೆಂಟ್ ಆಗಿರೋದ್ರಿಂದ ರಂಜಿನಿ ಮತ್ತೆ ಮಾತಾಡ್ತಾ, ಹೌದು ಅಮ್ಮ ಆಂಟಿ ಎಲ್ಲಿದ್ದಾರೆ ರುದ್ರ? ದಿಯಾ ಕೂಡ ಅವರ ಹತ್ರ ಇದ್ದಾಳ? ಅವಳಿಗೇನೂ ಆಗಿಲ್ಲ ತಾನೇ ಅಂತ ಭಯದಿಂದ ಅಂದ್ಲು. ನೋ 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 ನೋ, ದಿಯಾ ಸುರಕ್ಷಿತ ಜಾಗದಲ್ಲಿದ್ದಾಳೆ. ಆಂಟಿಯವರೆಲ್ಲ ನಮ್ಮ ಆಫೀಸ್ ಕ್ವಾರ್ಟರ್ಸ್ನಲ್ಲಿದ್ದಾರೆ ಅಂತ ಹೇಳಿದ ರುದ್ರ. ಓ ಹೌದಾ, ದಿಯಾ ಯಾವಾಗ ಬರ್ತಾಳೆ? ಅವಳು ಯಾಕೆ ಅಮ್ಮನವ್ರ ಹತ್ರ ಹಿಡದೆ ಇನ್ನೆಲ್ಲೋ ಇಟ್ಟಿದೀಯಾ? ನಿಜಕ್ಕೂ ಎಲ್ಲಿದ್ದಾಳೆ ಅಂತ ಕೇಳಿದ್ಲು ರಂಜಿನಿ. ಹೇಳಿದ್ನಲ್ಲ ಸುರಕ್ಷಿತವಾಗಿದ್ದಾಳೆ ಅಂತ. ಈ ಸಮಸ್ಯೆಗಳೆಲ್ಲ ಬಗೆಹರಿವರೆಗೂ ಅವಳಲ್ಲೇ ಇರ್ತಾಳೆ ಅಂತ ಖಂಡಿತವಾಗಿ ಅಂದ ರುದ್ರ. ಹಾಗನ್ನೋದೇನು ರುದ್ರ? ನಾನು ನನ್ನ ಮಗಳನ್ನು ನೋಡಬೇಕು. ಪಾಪ ಅವಳು ಹುಟ್ಟಿದ ನಂತರ ಎಂದೂ ನನಗಿಷ್ಟು ದಿನ ದೂರವಾಗಿರಲಿಲ್ಲ ಅವಳು. ಇದೇ ಮೊದಲ ಬಾರಿ. ಅವಳೆಲ್ಲಿದ್ದಾಳೋ ಕರೆಸು, ನಾನು ಅವಳನ್ನ ನೋಡ್ಕೊಳ್ತೀನಿ ಅಂತ ಅಂದ್ಲು ರಂಜಿನಿ. ಪರವಾಗಿಲ್ಲ, ಇಷ್ಟು ದಿನ ದೂರವಾಗಿರಲಿಲ್ಲ ನಿಜ, ಆದರೆ ಇನ್ನು ಮುಂದೆ ಇರ್ತಾಳೆ, ನೀನು ಚಿಂತಿಸ್ಬೇಡ ಅಂತ ಕೂಲಾಗಿ ಹೇಳ್ದ ರುದ್ರ. ರುದ್ರ, ಅದೇನು ಹಾಗೆ ಬೇರೆಯವಳಂತೆ ಮಾಡಿ ಮಾತಾಡ್ತಿದ್ಯಾ? ನನ್ನ ಮಗಳನ್ನು, ಸಾರಿ, ನಮ್ಮ ಮಗಳನ್ನು ಪ್ರೀತಿಯಿಂದ ಹತ್ರಕ್ಕೆ ತಗೊಳ್ಬೇಕು ಅಂತ ತಾಯಿಯಾಗಿ ನಾನು ಈ ಥರ ಬಯಸೋದು ತಪ್ಪಾ ಅಂತ ಮೂತಿ ತಿರ್ಕೊಂಡು ಕೇಳಿದ್ಲು ರಂಜಿನಿ. ಇಲ್ಲ, ತಪ್ಪೇನೂ ಇಲ್ಲ, ಆದರೆ ಇದು ಸರಿಯಾದ ಸಮಯ ಅಲ್ಲ, ಸ್ವಲ್ಪ ಕಾಯಬೇಕು ಅಂತ ಹೇಳ್ದ ರುದ್ರ. ಏನು ರುದ್ರ, ನಮ್ಮ ಜೀವನದಲ್ಲಿ ಎಲ್ಲವೂ ಹೀಗೆ ನಡೀತಿದೆ. ಸರಿ, ಇಷ್ಟು ವರ್ಷಗಳ ನಂತರ ಆದರೂ ಸಮಸ್ಯೆ ಬಗೆಹರಿತು, ಇನ್ನು ನಿನ್ನ ಜೊತೆ ಸಂತೋಷವಾಗಿರಬಹುದು ಅಂತ ನಾನು ಓಡೋಡಿ ಬಂದರೆ ನೀನೇನೋ ಈ ಸ್ಥಿತಿಯಲ್ಲಿ ಕಾಣಿಸ್ದೆ. ನಿನ್ನನ್ನು ಹೀಗೆ ನೋಡೋದು ನನಗೆ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ ಅನ್ನುತ್ತಾ ಕಣ್ಣೀರು ಹಾಕಿದ್ಲು ರಂಜಿನಿ. ಅಮ್ಮೋ, ನಿನ್ನ ನಟನೆಗೆ ಬೆಂಕಿ ಹಾಕ. ಈಗ ನಿನ್ನ ಮುಖ ನೋಡಿದ್ರೆ ನಿಜಕ್ಕೂ ರುದ್ರನನ್ನು ಶೂಟ್ ಮಾಡಿದ ನೀನೇ ಅಂದರೆ ನಾನೇ ನಂಬೋ ಹಾಗೆ ಇಲ್ಲ ಅಂತ ಮನಸ್ಸಿನಲ್ಲೇ ಕಿರಿಕಿರಿ ಮಾಡಿಕೊಂಡ ರಿಷಿ. ಇಷ್ಟರಲ್ಲಿ ರುದ್ರ ತಲೆಯನ್ನು ಮೆಲ್ಲಗೆ ಒತ್ಕೊಳ್ತಾ, ರಂಜಿನಿ, ನಂಗೆ ಸ್ವಲ್ಪ ಸುಸ್ತಾಗ್ತಿದೆ, ನನಗೆ ವಿಶ್ರಾಂತಿ ಬೇಕು ಅಂತ ಹೇಳಿದ ರುದ್ರ. ಆ ಮಾತಿಗೆ ಸ್ವಲ್ಪ ಕಿರಿಕಿರಿ ಒಳಗಾದರೂ ಅದನ್ನು ತೋರ್ಪಡಿಸ್ದೆ. ಸರಿ ರುದ್ರ, ನೀನು ರೆಸ್ಟ್ ತಗೋ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದ್ಲು ರಂಜಿನಿ. ರಿಷಿ ಮಾತ್ರ ಅವಳನ್ನು ಅನುಮಾನದಿಂದ ನೋಡ್ತಾ ರುದ್ರನನ್ನು ಅಲ್ಲಿ ಬಿಟ್ಟು ಹೋಗಲು ಇಷ್ಟ ಇಲ್ಲದೆ ಅವನು ಕೂಡ ಅಲ್ಲೇ ಇದ್ದ. ಬೆಡ್ ಮೇಲೆ ಒರಗ್ದ. ಆದ್ದರಿಂದ ಎದುರಿಗಿದ್ದ ಸೋಫಾದಲ್ಲಿ ಸೆಟಲ್ ಆದ್ಲು ರಂಜಿನಿ. ಮತ್ತೊಂದೆಡೆ
ಆಸ್ಪತ್ರೆಯಲ್ಲಿದ್ದ ವಿಶಿಷ್ಟ ಮೆಲ್ಲಗೆ ಚೇತರಿಸ್ಕೊಳ್ತಿದ್ದಾಳೆ. ಅವಳಿಗೆ ಚಿಕಿತ್ಸೆ ನೀಡ್ತಿರೋ ಡಾಕ್ಟರ್, ನರ್ಸ್ ಬಿಟ್ಟರೆ ಯಾರೂ ಕಾಣಿಸ್ದೇ ಇರೋದ್ರಿಂದ ಏನು ನಡೀತು? ಬಾವ ಕೂಡ ನನ್ನ ಹತ್ರ ಬರ್ತಿಲ್ವಲ್ಲ ಯಾಕೆ? ನನ್ನ ಮೇಲೆ ಆಕರ್ಷಿತರಾಗದಂತೆ ಏನಾದರೂ ಪ್ಲ್ಯಾನ್ ಮಾಡಿದಾರಾ? ಅದರ ಕಾರಣದಿಂದ ಭಾವನಿಗೆ ಏನಾದರೂ ತೊಂದರೆ ಆಯಿತಾ ಅಂತ ಮನಸ್ಸಲ್ಲಿ ಅಂದ್ಕೊಂಡ್ಳು ವಿಶಿಷ್ಟ. ಇನ್ನು 2 ದಿನಗಳಲ್ಲಿ ತನ್ನನ್ನು ಡಿಸ್ಚಾರ್ಜ್ ಮಾಡ್ತಾರೆ ಅಂತ ಡಾಕ್ಟರ್ಸ್ ಹೇಳಿದ್ರಿಂದ ನೋಡೋಣ, ಅವಾಗಾದರೂ ಬಾವ ಬರ್ತಾರೇನೋ ಅಂತ ಮನಸ್ಸಿನಲ್ಲೇ ಅಂದ್ಕೊಂಡ್ಳು ವಿಶಿಷ್ಟ. ಮತ್ತೊಂದೆಡೆ ವೀರಾ ಜೊತೆ ಮಾತಾಡಿ ಮಕ್ಕಳನ್ನ ಶಾಲೆಗೆ ಸೇರಿಸಿದ್ಲು ಅನಸೂಯ. ಮಕ್ಕಳು ಶಾಲೆಗೆ ಹೋಗಲು ಶುರು ಮಾಡಿದ ನಂತರ ವೀರಾ ಜೊತೆಯಾಗಿ ಪ್ರತಿದಿನ ರೆಸ್ಟೋರೆಂಟ್ಗೆ ಹೋಗ್ತಿದ್ದಾಳೆ. ಆದ್ದರಿಂದ ಇಬ್ಬರ ಮಧ್ಯೆ ಉಂಟಾಗಬೇಕಿದ್ದ ಅಂತರ ಕಡಿಮೆ ಆಯಿತು. ಇಬ್ಬರು ದಿನಚರಿಯ ಜೀವನಕ್ಕೆ ಮರಳಿದ್ರು. ಅದೇ ಸಮಯದಲ್ಲಿ ವಿದೇಶದಲ್ಲಿ ಕ್ಲಾಸ್ ಮುಗಿದ ನಂತರ ಪ್ಲೇ ಸ್ಕೂಲ್ಗೆ ಹೋಗಿ ಧ್ಯಾನನ್ನು ಪಿಕಪ್ ಮಾಡಿಕೊಂಡು ಸುರಭಿ ಹೊರಗೆ ಬಂದಾಗಿನಿಂದ ದಿಯಾ ಕ್ಲಾಸ್ನಲ್ಲಿ ನಡೆದ ವಿಷಯಗಳನ್ನೆಲ್ಲ ಒಂದೊಂದಾಗಿ ಹೇಳ್ತಿದ್ರೆ ನಗ್ತಾ ಆ ಹರಟೆಯನ್ನು ಕೇಳ್ತಿರುವಾಗ ಹಾಯ್ ದಿಯಾ ಅಂದ್ಲು ಶ್ರೇಷ್ಠ. ಹಾಯ್, ಹೂ ಆರ್ ಯು ಕೇಳಿದ್ಲು ದಿಯಾ. ನಾನು ಶ್ರೇಷ್ಠ, ನಿಮ್ಮ ಮಮ್ಮಿ ಫ್ರೆಂಡ್ ಕಮ್ ಕ್ಲಾಸ್ಮೇಟ್ ಅನ್ನುತ್ತಾ ಸುರಭಿಯನ್ನು ಸೈಡ್ ಹಗ್ ಮಾಡ್ಕೊಂಡು ಹೇಳಿದ್ಲು ಶ್ರೇಷ್ಠ. ಆ ಮಾತಿಗೆ ಕೈ ಅಡ್ಡ ಇಟ್ಕೊಂಡು ನಗೋದಕ್ಕೆ ಶುರು ಮಾಡಿದ್ಲು ದಿಯಾ. ಅದಕ್ಕೆ ಶ್ರೇಷ್ಠ ನಗುತ್ತಲೇ ಗೊಂದಲದಿಂದ ನೋಡ್ತಾ ಯಾಕೆ ಹಾಗೆ ನಗ್ತಿದ್ಯಾ ಅಂತ ಕೇಳಿದ್ಲು. ಮತ್ತೆ ಅವಳು ನಮ್ಮ ಮಮ್ಮಿ ಅಲ್ಲ, ಅವಳು ನನ್ನ ಚಿಕ್ಕಿ ಅಂತ ಮತ್ತೆ ಕೈ ಅಡ್ಡ ಇಟ್ಕೊಂಡು ನಗೋದಕ್ಕೆ ಶುರು ಮಾಡಿದ್ಲು ದಿಯಾ. ಆ ಮಾತಿಗೆ ಸುರಭಿ ಕೂಡ ಸಣ್ಣದಾಗಿ ನಗ್ತಿದ್ರೆ ಹಾಗಾದರೆ ನೀನು ಸಂತೂರ್ ಮಮ್ಮಿ ಅಲ್ವಾ ಅಂತ ಕೇಳಿದ್ಲು ಶ್ರೇಷ್ಠ. ಇಲ್ಲ ಅನ್ನುವಂತೆ ತಲೆ ಆಡಿಸಿದ್ಲು ಸುರಭಿ. ಮತ್ತೆ ಎಲ್ಲರೂ ಹಾಗಂತಿದ್ರೆ ಯಾಕೆ ಸುಮ್ಮನಿದ್ದೆ? ನಾನು ಕೇಳಿದಾಗಲೂ ಕ್ಲಾಸ್ನಲ್ಲಿ ನಿನ್ನ ಮಗಳು ಅಂತ ಹೇಳಿದೆ ಅಲ್ವಾ ನೀನು ಅಂತ ಕೇಳಿದ್ಲು ಶ್ರೇಷ್ಠ. ಅವಳು ನಮ್ಮ ಅಕ್ಕನ ಮಗಳು, ಸೊ ನನಗೂ ಮಗಳೇ, ಅದಕ್ಕೆ ನೋ ಅಂತ ಹೇಳಬೇಕು ಅಂತ ನನಗನ್ನಿಸ್ಲಿಲ್ಲ ಅಂತ ಅಂದ್ಲು ಸುರಭಿ. ಹೌದಾ, ಮತ್ತು ನಿಮ್ಮ ಹಸ್ಬೆಂಡ್ ಏನು ಮಾಡ್ತಾರೆ ಅಂದರೆ ಬಿಸ್ನೆಸ್ ಅಂದ್ಯಲ್ಲ ಅಂತ ಕೇಳಿದ್ಲು ಶ್ರೇಷ್ಠ. ಏನೋ ತಮಾಷೆಗೆ ಹೇಳಿದೆ ಬಿಡು, ಮುಗಿದ್ವಾ ನಿನ್ನ ಪ್ರಶ್ನೆಗಳು ಅಂದ್ಲು ಸುರಭಿ. ಇನ್ನೊಂದೇ ಕೊನೆಯ ಪ್ರಶ್ನೆ, ನಿಮ್ಮ ಅಕ್ಕ ಎಲ್ಲಿದ್ದಾರೆ? ಅವಳ ಮಗುವನ್ನು ನೀನೇ ಕರ್ಕೊಂಡು ಬಂದೆ ಅಂತ ಕೇಳಿದ್ಲು ಶ್ರೇಷ್ಠ. ಆ ಮಾತಿಗೆ ಏನು ಉತ್ತರ ಹೇಳಬೇಕೋ, ಅದರಲ್ಲೂ ದಿಯಾ ಮುಂದೆ ಏನು ಹೇಳಬೇಕೋ ತಿಳಿದೇ ಮುಜುಗರಕ್ಕೆ ಒಳಗಾಗಿ ಕಣ್ಣುಗಳಿಂದಲೇ ದಿಯಾನನ್ನು ತೋರಿಸಿ ಈಗ ಹೇಳೋದಿಲ್ಲ ಅನ್ನುವಂತೆ ಸನ್ನೆ ಮಾಡಿದ್ಲು ಸುರಭಿ. ಆದ್ದರಿಂದ ಶ್ರೇಷ್ಠ ಕೂಡ ಅರ್ಥ ಮಾಡಿಕೊಂಡು ಸೈಲೆಂಟ್ ಆದ್ಲು. ಆ ನಂತರ ಶ್ರೇಷ್ಠಗೆ ಬಾಯ್ ಹೇಳಿ ದಿಯಾನನ್ನು ಕರ್ಕೊಂಡು ತನ್ನ ಮನೆಗೆ ಹೊರಟು ಹೋದ್ಲು ಸುರಭಿ. ಮತ್ತೊಂದೆಡೆ ವಿರಾಜ್ ಹೇಳಿದ ಮಾತುಗಳಿಗೆ ಮೌನಿತಾ ಉರಿದು ಹೋಗ್ತಿದ್ದಾಳೆ. 2 ದಿನ ರಾಜಕೀಯವನ್ನೆಲ್ಲ ಬಿಟ್ಟು ಮನೆಯಲ್ಲೇ ಇದ್ಲು. ಕೊನೆಗೆ ತನ್ನ ಹತಾಶೆಯನ್ನು ತೀರಿಸಿಕೊಳ್ಳಲು ಚಂದ್ರನನ್ನು ಭೇಟಿಯಾಗಲು ಜೈಲಿಗೆ ಹೋದ್ಲು. ಒಂದು ರೂಮ್ನಲ್ಲಿ ಇಬ್ಬರು ಎದುರೆದುರು ಕೂತರು. ಅವಳನ್ನ ನೋಡಿದಾಗಿನಿಂದ ಚಂದ್ರ ನಗ್ತಾನೇ ಇದ್ದಾನೆ. ಅವನನ್ನು ನೋಡ್ತಾ ಇರೋ ಮೌನಿತಾ ಕೋಪದಿಂದ ಉರಿದು ಹೋಗ್ತಿದ್ದಾಳೆ. ಆದರೆ ಅವನ ನಗುವನ್ನು ಅವಳು ನಿಲ್ಲಿಸೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಸ್ವಲ್ಪ ಹೊತ್ತಿಗೆ ಸಣ್ಣಗೆ ನಗುತ್ತಲೇ, ನೀನು ಬರ್ತೀಯಾ ಅಂತ ನನಗೆ ಗೊತ್ತು ಮೌನಿತಾ, ಒಟ್ಟಿನಲ್ಲಿ ಬೇಗನೆ ಬಂದೆ, ಹೇಗಿದೆ ನಾನು ಆಡಿದ ಆಟ ಅಂತ ಕೇಳಿದ ಚಂದ್ರ. ಓಹೋ, ಬಡ ಕುಟುಂಬದಿಂದ ಬಂದ ನಿನಗೆ ಅಷ್ಟು ಬುದ್ಧಿ ಇದ್ದರೆ ರಾಜಕೀಯ ಕುಟುಂಬದಲ್ಲಿ ಹುಟ್ಟಿ ಕಟ್ಕೊಂಡು ಗಂಡನನ್ನು ಇಷ್ಟು ವರ್ಷಗಳ ಕಾಲ ಆಡಿಸಿದ ನನಗೆ ಎಷ್ಟು ಬುದ್ಧಿ ಇರಬೇಕು ಅಂತ ಅಹಂಕಾರದಿಂದ ಅಂದ್ಲು ಮೌನಿತಾ. ಆ ಮಾತಿಗೆ ವಕ್ರವಾಗಿ ನಕ್ಕು, ನೀನೆಷ್ಟೇ ಆಡಿಸಿದ್ರೂ ಕೊನೆಗೆ ಚೆಂಡು ನನ್ನ ಕಡೆನೇ ಇದೆ ಅಂದ ಚಂದ್ರ. ಈಗ ಮಾತ್ರ ಏನಾಗಿದೆ? ಅಧಿಕಾರ ನನ್ನ ಕೈಯಲ್ಲಿದೆ. ನಿನ್ನ ಮಗಳನ್ನು ಕೊಂದು ಮತ್ತೆ ಇಡೀ ಆಸ್ತಿನ ನನ್ನದಾಗಿಸ್ಕೊಳ್ಳೋದು ನನಗೆ ತುಂಬ ಸುಲಭ ಅಂದ್ಲು ಮೌನಿತಾ. ನಾನು ನಿನ್ನಂತೆಯೇ
ಶಾಸಕನಾಗಿದ್ದಾಗ ಹಾಗೆ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಇವೆಲ್ಲ ಮಾಡಿ ಅದು ಹೊರಗೆ ಬರದಂತೆ ಮುಚ್ಚಿಡಬೇಕಾದ್ರೆ ಯಾರ್ಯಾರಿಗೆ ಏನೇನು ಕೊಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದರಲ್ಲೂ ನೀನು ಹೆಣ್ಣು ಮಗಳು, ಸೊ ನೀನೇನೇನು ಕೊಡಬೇಕು ಅಂತ ನಾನು ಬೇರೆ ಹೇಳಬೇಕಾದ ಅಗತ್ಯ ಇಲ್ಲ ಅಂದ್ಕೊಳ್ತೀನಿ ಅಂತ ವಕ್ರವಾಗಂದ ಚಂದ್ರ. ಆ ಮಾತಿಗಳು ಮುಖ ಕೆಂಪಾಗಲು, ನನಗೆ ಆಸ್ತಿ ಬೇಡ, ಇನ್ನು 10 ವರ್ಷ ಇದೇ ಹುದ್ದೆಯಲ್ಲಿದ್ದು ಅದಕ್ಕಿಂತ ಹೆಚ್ಚು ಸಂಪಾದಿಸ್ತೀನಿ. ನಿನ್ನನ್ನು ಮಾತ್ರ ಹೊರಗೆ ಬರ್ತಂತೆ ಇಲ್ಲೇ ಚಿತ್ರಹಿಂಸೆ ಪಡುವಂತೆ ಮಾಡ್ತೀನಿ. ನನ್ನಿಂದ ನೀನು ಸಂಪಾದಿಸಿದ ಆಸ್ತಿಯಲ್ಲಿ 1 ರೂಪಾಯಿಯನ್ನು ಯಾರೂ ಅನುಭವಿಸೋದಕ್ಕೆ ಬಿಡೋದಿಲ್ಲ. ಸೊ ನಿನ್ನ ಹೆತ್ತ ಮಗಳನ್ನು ಕೂಡ ನಾನು ಕೊಲ್ತೀನಿ ಅಂದ್ಲು ಮೌನಿತಾ. ಆ ಮಾತಿಗೆ ಮೊದಲಿಗೆ ಆಶ್ಚರ್ಯಪಟ್ಟರು, ಮತ್ತೆ ತಕ್ಷಣ ಸಣ್ಣದಾಗಿ ನಕ್ಕ ಚಂದ್ರ. ನಾನು ಅನುಭವಿಸ್ಬೇಕಾದ ಜೀವನ ಅನುಭವಿಸಿದ್ದೀನಿ, ಈಗ ನನಗೇನಾದರೂ ಪರವಾಗಿಲ್ಲ. ಒಂದು ವೇಳೆ ಚಿತ್ರಹಿಂಸೆ ಮಾಡ್ತೀನಂತೀಯ, ನಿನಗೆ ಅವಕಾಶ ಕೊಡದೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ. ಆದರೆ ನಿನ್ನನ್ನು ನಡು ರಸ್ತೆ ನಿಲ್ಲಿಸೋದು ನನಗೆ 1 ಕ್ಷಣದ ಕೆಲಸ. ಕೇವಲ ನನ್ನ ಕೈಯಲ್ಲಿ ಬೆಳೆದ ಮಕ್ಕಳಿಗಾಗಿ ಆ ಕೆಲಸ ಮಾಡ್ತಿಲ್ಲ ಅಂದ. ಅದನ್ನು ಕೇಳಿ ಹಲ್ಲು ಕಡಿತಾ, ಇಷ್ಟು ದಿನ ನನ್ನಿಂದ ಒಂದು ಮಟ್ಟಕ್ಕೆ ಬೆಳಗಿದೆ ನೀನು ಈ ದಿನ ನನ್ನನ್ನೇ ಎದುರಿಸಿ ರಸ್ತೆಗೆ ತರ್ತೀನಿ ಅಂತೀಯಲ್ಲ, ನಿಂಗೆ ಸ್ವಲ್ಪ ಮನಸ್ಸಾಕ್ಷಿ ಇಲ್ವಾ ಕೇಳಿದ್ಲು ಮೌನಿತಾ. ಕಟ್ಟಿದ ಹೆಂಡತಿಯನ್ನು, ಹೆತ್ತ ಮಗಳನ್ನು ಬಿಟ್ಟು ದಿನವೇ ನಾನು ಎಲ್ಲವನ್ನ ಬಿಟ್ಟುಬಿಟ್ಟೆ. ಆದರೂ ನಿನ್ನನ್ನು ಮದುವೆಯಾಗಿ ನಿನ್ನ ಜೊತೆ ಚೆನ್ನಾಗಿರ್ಬೇಕು ಅಂದ್ಕೊಂಡೆ. ನಿನ್ನ ಜೊತೆ ಮಕ್ಕಳನ್ನು ಪಡೆಯೋದಿದ್ರೂ ಅವ್ರನ್ನ ನನ್ನ ಮಕ್ಕಳನ್ನು ನೋಡಿಕೊಂಡೆ. ಯಾವುದೋ ಒಂದಿನ ನೀನು ಬದಲಾಗ್ತೀಯಾ ಅಂತ ಅಂದ್ಕೊಂಡೆ. ಆದರೆ ನನಗೆ ಹೇಳಿ ಮತ್ತಾರದ್ದೋ ಜೊತೆ ಮಲಗೋದಕ್ಕೆ ಮುಂಬೈವರೆಗೆ ಹೋದ ನಿನ್ನನ್ನು ನೋಡಿ ನಾನು ಎಷ್ಟು ಬಾರಿ ಸಂಕಟಪಟ್ಟಿರಬಹುದು, ಎಷ್ಟು ನರಕ ಅನುಭವಿಸಿರಬಹುದು. ಯಾವನೇ ಎಷ್ಟೇ ಕೆಟ್ಟವನಾಗಿದ್ದರೂ ಕಟ್ಕೊಂಡು ಹೆಂಡತಿ ಹಾಗೆ ಮಾಡಿದ್ರೆ ಯಾರೂ ತಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತಂದ ಚಂದ್ರ. ಆ ಮಾತಿಗೆ ಮೌನಿತಾಗೆ ಇನ್ನೊಂದು ಮಾತು ಬಾರದೆ ರಭಸವಾಗ ಅಲ್ಲಿಂದ ಎದ್ದು ಹೋಗಲು ಹೋದಾಗ, ಹಲೋ, ನನ್ನ ಮಗಳನ್ನ ಕೊಂದರೆ ಆಸ್ತಿ ಎಲ್ಲ ಯಾವುದಾದ್ರೂ ಟ್ರಸ್ಟ್ಗೆ ಹೋಗುತ್ತೆ. ಹಾಗೆ ಮಾಡದೆ ಅವಳನ್ನ ಕರ್ಕೊಂಬಂದು ನನ್ನನ್ನು ಬಿಡಿಸಿ ನಿಮ್ಮ ಆಸ್ತಿ ನಿಮಗೆ ಕೊಟ್ಟು ನನ್ನ ಹೆಂಡತಿ ನನ್ನ ಮಗಳಿಗೆ ಮಾಡಿದ ಅನ್ಯಾಯಕ್ಕೆ ಅವ್ರ ಕಾಲುಗಳ ಬಳಿ ಬದುಕ್ತೀನಿ ಅಂದ ಚಂದ್ರ. ಏನು ಇಷ್ಟರವರೆಗೂ ಗಟ್ಟಿಯಾಗಿ ಮಾತಾಡಿದವನು ನಾನೇನು ಮಾಡ್ತೀನೋ ಅಂತ ಹೆದರಿ ಮತ್ತೆ ಕಾಲಿಗೆ ಬಿದ್ದಿದೆಯಾ ಅಂತ ವಕ್ರವಾಗಿ ಕೇಳಿದ್ಲು ಮೌನಿತಾ. ಇಲ್ಲ, ನಾನು ಬದಲಾಗಿದ್ದೀನಿ, ನೀನು ಕೂಡ ಬದಲಾಗಲು ಒಂದು ಅವಕಾಶವನ್ನು ನಾನು ಕೊಡ್ತಿದ್ದೀನಿ ಅಂತಂದ ಚಂದ್ರ. ಆ ಮಾತಿಗೆ ವ್ಯಂಗ್ಯವಾಗಿ ನಕ್ಕು ಅಲ್ಲಿಂದ ಹೊರಟು ಹೋದ್ಲು ಮೌನಿತಾ. ಅವಳನ್ನ ನೋಡುತ್ತಾ, ಜೀವನದಲ್ಲಿ ಎಷ್ಟೋ ತಪ್ಪುಗಳನ್ನ ಮಾಡಿದ್ರೂ ಯಾವುದೋ ಒಂದು ಸಮಯದಲ್ಲಿ ಅರಿತುಕೊಳ್ಬೇಕು, ಇಲ್ಲದಿದ್ದರೆ ಸಾವು ತುಂಬ ದಾರುಣವಾಗಿರುತ್ತೆ. ಅದನ್ನು ನೀನು ಅನುಭವಿಸಬಾರ್ದು ಅಂತ ಹೇಳ್ತಾ ಇದ್ದೀನಿ ಅಂತ ಜೋರಾಗಿ ಕಿರ್ಚಿದ ಚಂದ್ರ. ಅದರ ಒಂದು ಮಾತುಗಳು ಕೇಳಿಸ್ತಂತೆ ಹೊರಟು ಹೋದ್ಲು ಮೌನಿತಾ. ಮತ್ತೊಂದೆಡೆ ನಿದ್ರಿಸ್ತಿರುವ ರುದ್ರನನ್ನೇ ನೇರವಾಗಿ ನೋಡ್ತಿದ್ಲು ರಂಜನಿ. ರಿಷಿ ಮಲಗಿದ್ರು, ನಿದ್ರೆ ಬಾರದೆ ಅವಳನ್ನೇ ಗಮನಿಸ್ತಿದ್ದ. ಆದರೆ ಔಷಧ ಪ್ರಭಾವದಿಂದಾಗಿ ರುದ್ರ ಎಂದೋ ನಿದ್ರೆಗೆ ಜಾರಿದ್ದ. ಅಷ್ಟರಲ್ಲೇ ಮಧ್ಯಾಹ್ನವಾಗಿದ್ದರಿಂದ ಡಾಕ್ಟರ್ ಮತ್ತೊಮ್ಮೆ ಪರೀಕ್ಷಿಸಲು ಬಂದಿದ್ದಕ್ಕೆ ರಂಜನಿ ಮತ್ತು ರಿಷಿ ಇಬ್ಬರು ಹೊರಗೆ ಹೋದರು. ರುದ್ರ ನಿದ್ರೆಯಿಂದ ಎಚ್ಚರಗೊಳ್ಳುತ್ತಲೇ ಡಾಕ್ಟರ್ ಪರೀಕ್ಷಿಸಿ ಪಕ್ಕದಲ್ಲಿದ್ದ ನರ್ಸ್ಗೆ ಕೆಲವು ಇಂಜೆಕ್ಷನ್ಗಳನ್ನ ಸೂಚಿಸಿ ಹೊರಟು ಹೋದರು. ನರ್ಸ್ ಇಂಜೆಕ್ಷನ್ ನೀಡ್ತಿರುವಾಗ, ಸಿಸ್ಟರ್, ನನ್ನ ಮೊಬೈಲಲ್ಲಿದೆ ಅಂತ ಕೇಳಿದ ರುದ್ರ. ನಿಮ್ಮನ್ನು ಕರ್ಕೊಬಂದಾಗ ನಿಮ್ಮ ಬಳಿ ಮೊಬೈಲ್ ಇರಲಿಲ್ಲ ಸರ್ ಅಂದ್ಲು ನರ್ಸ್. ಓ ಸರಿ, ನಾನು ಅರ್ಜೆಂಟಾಗಿ ಒಂದು ಕಾಲ್ ಮಾಡಬೇಕು, ನಿಮ್ಮ ಮೊಬೈಲ್ ಕೊಡ್ತೀರಾ ಅಂತ ಕೇಳಿದ ರುದ್ರ. ಸರಿ ಅಂತ ನರ್ಸ್ ತನ್ನ ಮೊಬೈಲನ್ನು ತೆಗೆದುಕೊಟ್ಳು. ಅದನ್ನು ತೆಗೆದುಕೊಂಡ ತಕ್ಷಣ ಇಟಲಿಯಲ್ಲಿದ್ದ ಜಾನ್ ನಂಬರ್ಗೆ ಡಯಲ್ ಮಾಡ್ದ ರುದ್ರ. ಅತ್ತ ಕಡೆಯಿಂದ ಜಾನ್ ಫೋನ್ ಎತ್ತಲೇ, ಹಲೋ ಜಾನ್, ಅಲ್ಲಿ ಆಫೀಸ್ನಲ್ಲಿ ರಂಜನಿ ಇದ್ದಾಳಾ ಅಂತ ಕೇಳಿದ. ಅತ್ತ ಕಡೆಯಿಂದ ಜಾನ್ ಹೇಳಿದ ಉತ್ತರವನ್ನು ಕೇಳಿ ದಿಗ್ಭ್ರಮೆಗೊಂಡ ರುದ್ರ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ ಮತ್ತು ವಿಡಿಯೋ ಮೊದಲೇ ನೋಡಿ.